ಕಾರ್ತಿಕ ಶುದ್ಧ ಏಕಾದಶಿಯ ನಿಮಿತ್ತವಾಗಿ ಪಂಡರಾಪುರ ಸುಕ್ಷೇತ್ರಕ್ಕೆ ಭಾರತ ದೇಶದ ವಿವಿಧೆಡೆಗಳಿಂದ ಪಂಡರಿ ವಾರ್ಕರಿ ಸಂಪ್ರದಾಯದ ಭಕ್ತ ಬಾಂಧವರು ಪಾದಯಾತ್ರೆಗಳ ಮೂಲಕ, ರೈಲ್ವೆ ಮಾರ್ಗದ ಮೂಲಕ, ಬಸ್ಸುಗಳ ಮೂಲಕ ಹಾಗೂ ಅವರವರ ಸ್ವಂತ ವಾಹನಗಳ ಮುಖೇನ ಅವರ ಅನುಕೂಲಕ್ಕೆ ಅನುಗುಣವಾಗಿ ಸುಕ್ಷೇತ್ರ ಪಂಡರಾಪುರಕ್ಕೆ ಬಂದು ಭಾಗವಹಿಸಿ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆ, ಪ್ರವಚನ, ಕೀರ್ತನೆ ಮತ್ತಿತರೆ ಪಂಡರಿ ವಾರ್ಕರಿ ಸಂಪ್ರದಾಯದ ಧಾರ್ಮಿಕ ಕೈಂಕರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ಮೂಲಕ ಪವಿತ್ರ ಚಂದ್ರಭಾಗ ನದಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಶ್ರೀ ಪುಂಡಲೀಕರಾಯ ಹಾಗೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರುವಂತಹ ಶ್ರೀ ಪಾಂಡುರಂಗ ರಕುಮಾಯಿ ಮತ್ತು ಇತರೆ ಪರಿವಾರ ದೇವರುಗಳ ದರ್ಶನವನ್ನು ಪಡೆಯುವ ಮೂಲಕ ಕೃತಜ್ಞತಾ ಧನ್ಯತಾ ಭಾವನೆಯಿಂದ ತಮ್ಮ ಜನ್ಮ ಸಾರ್ಥಕವಾಯಿತೆಂಬ ಸದುದ್ದೇಶದಿಂದ ಪರಸ್ಪರ ವಾರ್ಕರಿ ಸಂಪ್ರದಾಯದ ಭಕ್ತ ಬಾಂಧವರೆಲ್ಲರೂ ಒಬ್ಬರಿಗೊಬ್ಬರು ಅಭಿನಂದನೆ ಮಾಡಿಕೊಳ್ಳುವ ಮೂಲಕ ತಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಪರಮಾತ್ಮನ ಸನ್ನಿಧಿಯಲ್ಲಿ ಸಮರ್ಪಣೆ ಮಾಡುವ ಮೂಲಕ ತಾವೆಲ್ಲರೂ ಕೃತಾರ್ಥರಾದೆವು ಎಂಬ ಅಭಿಪ್ರಾಯವನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದರೊಂದಿಗೆ ಪಂಡರಿ ವಾರ್ಕರಿ ಸಂಪ್ರದಾಯದ ಭಕ್ತಿಯ ನಾಮಸ್ಮರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥದ್ದು ಸುಕ್ಷೇತ್ರ ಪಂಡರಾಪುರದಲ್ಲಿ ಕಾಣಬರುತ್ತಿರುವಂತಹ ವಿಶೇಷವಾಗಿದೆ. ಸುಕ್ಷೇತ್ರ ಪಂಡರಾಪುರದಲ್ಲಿ ಇರುವಂತಹ ವಾರ್ಕರಿ ಸಂಪ್ರದಾಯದ ದೀಕ್ಷೆಯನ್ನು ಕೊಡುವಂತಹ ಗುರುವಿನ ಪಡಗಳಲ್ಲಿ ಹಾಗೂ ಮತ್ತಿತರೆ ಧಾರ್ಮಿಕ ತಾಣಗಳಲ್ಲಿ ಹರಿಪಾಠ ಭಜನೆ, ಪ್ರವಚನ, ಕೀರ್ತನೆ, ಜ್ಞಾನೇಶ್ವರಿ ಪಾರಾಯಣ, ಭಾಗವತ ಪಾರಾಯಣ ಒಟ್ಟಾರೆಯಾಗಿ ಪಂಡರಿ ವಾರ್ಕರಿ ಸಂಪ್ರದಾಯ ಮತ್ತು ಭಾಗವತ ಪ್ರಚಾರದ ಧಾರ್ಮಿಕ ಕೈಂಕರ್ಯಗಳು ಮುಂದುವರೆದಿರುವಂಥದ್ದು ಸುಕ್ಷೇತ್ರ ಪಂಡರಾಪುರದಲ್ಲಿ ಮಾರ್ಗದರ್ಶಿಸುತ್ತಿರುವಂತಹ ಸಂಗತಿಯಾಗಿದೆ. ವಿಠ್ಠಲ ವಿಠ್ಠಲ ಗದರಿ ಅವಘ ದುಮದುಮಲೆ ಪಂಡರಿ ಎಂಬ ಅಭಂಗದ ಸಂದೇಶದಂತೆ ಸುಕ್ಷೇತ್ರ ಪಂಡರಾಪುರದಾದ್ಯಂತ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯ ನಿನಾದ ಶ್ರೀ ಪಾಂಡುರಂಗ ರಕುಮಾಯಿ ದೇವರನ್ನು ಕುರಿತಾಗಿ ಶ್ರೀ ಸಂತ ಮಹನೀಯರೆಲ್ಲರೂ ರಚನೆ ಮಾಡಿರುವಂತಹ ಅಭಂಗಗಳನ್ನು ಶ್ರದ್ಧಾಭಕ್ತಿಯಿಂದ ಭಜನೆಯ ಮೂಲಕ ನಾಮಸ್ಮರಣೆ ಮಾಡುತ್ತಿರುವಂತಹ ಸುಕ್ಷೇತ್ರ ಪಂಡರಾಪುರದಾದ್ಯಂತ ಸಂತ ಮಹನೀಯರು ರಚನೆ ಮಾಡಿರುವಂತಹ ಅಭಂಗಗಳನ್ನು ಪ್ರಸ್ತುತಪಡಿಸುವ ಮೂಲಕ ಹಗಲಿರುಳು ಭಜನೆಯ ನಾಮಸ್ಮರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥದ್ದು ಸುಕ್ಷೇತ್ರ ಪಂಡರಾಪುರ ಕ್ಷೇತ್ರದಾದ್ಯಂತ ಕೇಳಿ ಬರುತ್ತಿರುವಂತಹ ನಾದಬ್ರಹ್ಮ ಕ್ಷೇತ್ರದ ವೈಶಿಷ್ಟ್ಯವಾಗಿದೆ. ದೀಪಾವಳಿ ಹಬ್ಬದ ದಿನಗಳಿಂದಲೇ ಸುಕ್ಷೇತ್ರ ಪಂಡರಾಪುರದಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯದ ಭಕ್ತರು ಸೇರಿದಂತೆ ದೇಶದ ವಿವಿಧೆಡೆಗಳಿಂದ ಬಂದು ಭಾಗವಹಿಸಿ ವಸತಿಯನ್ನು ಮಾಡಿರುವಂತಹ ಭಕ್ತ ಬಾಂಧವರೆಲ್ಲರೂ ಪಂಡರಿ ವಾರ್ಕರಿ ಸಂಪ್ರದಾಯದ ಕಾರ್ಯಕ್ರಮಗಳಿಗೆ ಅವಶ್ಯಕವಾಗಿರುವಂತಹ ತಾಳ, ವೀಣಾ, ಮೃದಂಗ, ಹಾರ್ಮೋನಿಯಂ ಮತ್ತು ತುಳಸಿ ಮಾಲೆ, ಗಂಧ, ಬುಕ್ಕ, ಗ್ರಂಥಗಳು ಮತ್ತಿತರೆ ಅಗತ್ಯ ಸಂಪನ್ಮೂಲಗಳನ್ನು ಸಂಗ್ರಹಿಸಿಕೊಳ್ಳುವ ಮೂಲಕ ಭಗವಂತನ ಸನ್ನಿಧಾನದಲ್ಲಿ ದಕ್ಷಿಣೆಯನ್ನು ಸಮರ್ಪಣೆ ಮಾಡಿ ದೇವರ ದರ್ಶನವನ್ನು ಪಡೆದುಕೊಂಡು ತಮ್ಮೆಲ್ಲ ಪರಿವಾರದೊಂದಿಗೆ ಪರಮಾತ್ಮನ ಸನ್ನಿಧಾನದಲ್ಲಿ ಭಕ್ತಿಯ ನಾಮಸ್ಮರಣೆಯೊಂದಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ಕಾರ್ತಿಕ ವಾರಿಯ ಸೇವೆಯನ್ನು ಸಮರ್ಪಿಸುತ್ತಿರುವಂಥದ್ದು ಈ ವರ್ಷದ ವಿಶೇಷವಾಗಿದೆ. ನವೆಂಬರ್ 2ರಂದು ಕಾರ್ತಿಕ ಶುದ್ಧ ಏಕಾದಶಿಯ ನಿಮಿತ್ತವಾಗಿ ವಿಶೇಷ ರೈಲ್ವೆ ಸೌಲಭ್ಯ ಕೂಡ ಈ ಬಾರಿ ಸರ್ಕಾರದ ವತಿಯಿಂದ ದೊರೆತಿರುವಂಥದ್ದು ವಿಶೇಷ ಸಂಗತಿಯಾಗಿದ್ದು ನಮ್ಮ ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ನ ಮೂಲಕ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದೆ. ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ. ನಮಸ್ಕಾರಗಳು.